ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಘೋಷವಾಕ್ಯವನ್ನೇ ಈ ಸರ್ಕಾರ ಬದಲಾವಣೆ ಮಾಡೋದಕ್ಕೆ ಹೊರಟಿದೆ. ಎಲ್ಲ ವಸತಿ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನೆ ಮಾಡು ಅನ್ನೋ ಒಂದು ಘೋಷವಾಕ್ಯವನ್ನು ಎಲ್ಲ ಕಡೆ ನಾನು ಕೂಡ ಗಮನಿಸಿದ್ದೇನೆ. ಜ್ಞಾನ ದೇಗುಲವಿದು ಜ್ಞಾನ ಪಡ್ಕೊಳ್ಳೋದಕ್ಕಿದೆ. ಪ್ರಶ್ನೆ ಮಾಡೋದೇನು ತಪ್ಪಲ್ಲ, ಆದರೆ ಒಂದು ಸಂಘರ್ಷವನ್ನ ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂತ ಕೆಲಸ ಸರ್ಕಾರ ಮಾಡಬಾರದು. ಸರ್ಕಾರ ಹೆಂಗ್ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನ ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನ ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತು ಅಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಹೇಳಿದ್ವು ಖಜಾನೆ ಖಾಲಿ ಇದೆ ಅಂತ. ನೀವು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲ್ಲ, ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಲ್ಲ, ಬರಗಾಲ ರೈತರಿಗೆ ಹಣ ಕೊಡೋದಿಲ್ಲ, ಖಜಾನೆ ತುಂಬಿದೆ ಅಂದ್ರೆ ಏನು ಅರ್ಥ ಏನು? ಇವತ್ತು ಆ ಹಿಂದುಳಿದ ವರ್ಗದ ಮಕ್ಕಳ ಬಗ್ಗೆ, ಹಿಂದುಳಿದ ಬಗ್ಗೆ ಬಹಳ ಚಾಂಪಿಯನ್ ಆಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು. ಆದರೆ ಆ ಮಕ್ಕಳಿಗೆ ಅನ್ನ ಕೊಡೋದಿಲ್ಲ. ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡಿದ್ದಾರೆ, ಹಸಿವು ಮುಕ್ತ ಕರ್ನಾಟಕ. ಸ್ವಾಮಿ, ನಿಮ್ಮ ಸರ್ಕಾರದ ಅಡಿಯಲ್ಲಿ ನಡೆಯುವಂತ ಹಾಸ್ಟೆಲ್ಗಳೇ ಹಸಿವು ಮುಕ್ತ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂತಹದ್ದು ಇದೊಂದು ಸಣ್ಣ ಉದಾಹರಣೆ. ಇನ್ನ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಆದ್ರಿಂದ ಸರ್ಕಾರ ಎಚ್ಚೆತ್ಕೋಬೇಕು. ಮೊದಲು ಮಕ್ಕಳಿಗೆ ಅನ್ನ ಕೊಡಬೇಕು, ಆಮೇಲೆ ಜ್ಞಾನ ಕೊಡಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ. ತುಮಕೂರು ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಕೂಡ ವಸತಿ ಶಾಲೆಗಳಲ್ಲಿ ಅಕ್ಕಿ ಇಲ್ಲ, ದೌರ್ಜನ್ಯ ಇಲ್ಲ, ಮಕ್ಕಳಿಗೆ ಸಿದ್ಧಗಂಗಾ ಮಠದಿಂದ ಸಾಲ ಕೊಡ್ಕೊಂಡು ಅಲ್ಲಿ ಮಕ್ಕಳಿಗೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಮಟ್ಟಿಗೆ ರಾಜ್ಯ ಸರ್ಕಾರ ಬರ್ಬಾದಾಗಿದೆ. ನೋಡಿ, ಈಗ ಬಡವರಿಗಾಗಿ ಪಡಿತರ ಅಕ್ಕಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ. ಇವ್ರಿಗೆ ಒಂದು ನಯ ಪೈಸೆ ಇಲ್ಲ, ಒಂದು ಕಾಳು ಅಕ್ಕಿನೂ ಇಲ್ಲ. ಅದನ್ನು ಕೂಡ ವಿತರಣೆ ಸರಿ ಮಾಡ್ತಾ ಇಲ್ಲ. ಸಾಕಷ್ಟು ಕಾಳಸಂತೆಗೆ ಹೋಗ್ತಾ ಇದೆ. ನನಗನ್ನಿಸ್ತಾ ಇದೆ ಈ ಹಾಸ್ಟೆಲ್ಗಳಿಗಿರುವಂತ ಅಕ್ಕಿನೂ ಕೂಡ ಕಾಳಸಂತೆಗೆ ಹೋಗ್ತಾ ಇದೆ. ಇದು ಕಳ್ಳರ ಕಾಳಸಂತೆಯ ಒಂದು ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.